ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದುಕೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುದಿಗಾಲಿನ ಮೇಲೆ ನಿಂತಿದ್ದಾರೆ. ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ, ಇಸ್ರೇಲ್ ಮತ್ತು ಇರಾನ್, ರುವಾಂಡಾ ಮತ್ತು ಕಾಂಗೋ, ಈಜಿಪ್ಟ್ ಮತ್ತು ಇಥಿಯೋಪಿಯಾ ದೇಶಗಳ ನಡುವೆ ಸಂಘರ್ಷವನ್ನು ನಿಲ್ಲಿಸಿದ್ದಾರೆ, ಶಾಂತಿಯನ್ನು ಮೂಡಿಸಿದ್ದಾರೆ. ಹಾಗಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ನೊಬೆಲ್ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಯಾರು ಪ್ರಶಸ್ತಿಗೆ ಶಿಫಾರಸನ್ನು ಮಾಡಬಹುದು? ಶಾಂತಿ ನೊಬೆಲ್ ಪ್ರಶಸ್ತಿ ಹುಟ್ಟಿದ್ದು ಯಾವಾಗ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ನೊಬೆಲ್ ಪ್ರಶಸ್ತಿಗಳ ಆಯ್ಕೆ ಪ್ರಕ್ರಿಯೆಯು ಕಟ್ಟುನಿಟ್ಟಾದಂತಹ ಮತ್ತು ರಹಸ್ಯವಾದಂತಹ ವಿಧಾನಗಳನ್ನು ಅನುಸರಿಸುತ್ತೆ. ಇದನ್ನು ನೊಬೆಲ್ ಫೌಂಡೇಶನ್ನಿಂದ ನಿರ್ವಹಿಸಲಾಗುತ್ತೆ. ಈ ಪ್ರಶಸ್ತಿಗಳನ್ನು ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತೆ. ಶಾಂತಿ ನೊಬೆಲ್ ಪ್ರಶಸ್ತಿಯು 1901ರಲ್ಲಿ ಆರಂಭ ಆಗುತ್ತೆ. ಆಲ್ಫ್ರೆಡ್ ನೊಬೆಲ್ರ ಇಚ್ಛೆಯಂತೆ ರಾಷ್ಟ್ರಗಳ ನಡುವೆ ಶಾಂತಿ ಉತ್ತೇಜಿಸುವಂತಹ ಕೆಲಸಕ್ಕಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿ ಅಂತಹ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಶಾಂತಿ ನೊಬೆಲ್ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆ ಇತರ ನೊಬೆಲ್ ಪ್ರಶಸ್ತಿಗಳಿಗಿಂತಲೂ ಸಹಿತ ಸ್ವಲ್ಪ ಭಿನ್ನವಾಗಿರುತ್ತೆ. ಏಕೆಂದರೆ ಇದನ್ನು ನಾರ್ವೇಜಿಯನ್ ನೊಬೆಲ್ ಸಮಿತಿಯು ನಾರ್ವೆಯ ಓಸ್ಲೋದಲ್ಲಿ ಪ್ರಕ್ರಿಯೆಯನ್ನು ನಡೆಸುತ್ತೆ. ಆಲ್ಫ್ರೆಡ್ ನೊಬೆಲ್ರ ಇಚ್ಛೆಯಂತೆ ಈ ಪ್ರಶಸ್ತಿಯನ್ನು ರಾಷ್ಟ್ರಗಳ ನಡುವೆ ಶಾಂತಿ ಮತ್ತು ಸಹೋದರತ್ವವನ್ನು ಉತ್ತೇಜಿಸುವ ಕೆಲಸಕ್ಕಾಗಿ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ನೀಡಲಾಗುತ್ತೆ. ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಸಂಕ್ಷಿಪ್ತವಾಗಿ ನೋಡೋದಾದರೆ, ಈ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಬೇಕಾಗತ್ತೆ. ಉದಾಹರಣೆಗೆ ಸಂಸದೀಯ ಸದಸ್ಯರು, ಸರ್ಕಾರದ ಮುಖ್ಯಸ್ಥರು, ಹಿಂದಿನ ಶಾಂತಿ ಪ್ರಶಸ್ತಿ ವಿಜೇತರು, ಕೆಲ ಆಯ್ದ ಕ್ಷೇತ್ರದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರು ನಾಮನಿರ್ದೇಶನವನ್ನು ಸಲ್ಲಿಸಬಹುದು. ಇದರಲ್ಲಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಎರಡೂ ಸಹ ಅರ್ಹರಾಗಿರ್ತಾರೆ. ಇನ್ನು ನಾಮನಿರ್ದೇಶನಗಳಿಗೆ ಸಮಯದ ಗಡುವನ್ನು ನೀಡಲಾಗಿದೆ. ಪ್ರತಿ ವರ್ಷ ಫೆಬ್ರವರಿ 1ಕ್ಕೆ ಗಡುವು ಮುಕ್ತಾಯವಾಗುತ್ತೆ. ಶಾಂತಿ ನೊಬೆಲ್ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾರ್ವೇಜಿಯನ್ ನೊಬೆಲ್ ಸಮಿತಿಯು 5 ಸದಸ್ಯರ ತಂಡವು ನಾಮನಿರ್ದೇಶಕಗಳನ್ನು ಪರಿಶೀಲನೆ ನಡೆಸುತ್ತೆ. ಈ 5 ಜನರನ್ನು ನಾರ್ವೇಜಿಯನ್ ಸಂಸತ್ತಿನಿಂದ ಆಯ್ಕೆಯನ್ನು ಮಾಡಲಾಗುತ್ತೆ. ಈ ಸಮಿತಿಯು ತಜ್ಞರ ಸಲಹೆಗಳನ್ನು ಪಡೆಯೋದರ ಜೊತೆಗೆ ನಾಮನಿರ್ದೇಶನಗೊಂಡಿರುವಂತಹ ವ್ಯಕ್ತಿಗಳ ಕೊಡುಗೆಗಳನ್ನು ಮೌಲ್ಯಮಾಪನ ಮಾಡುತ್ತೆ. ಪ್ರಮುಖವಾಗಿ ಶಾಂತಿ ಒಪ್ಪಂದಗಳು, ಮಾನವ ಹಕ್ಕುಗಳು ಮತ್ತು ಅದರ ಜೊತೆಗೆ ಸಂಘರ್ಷ ತಡೆಯುವಿಕೆ ಸೇರಿ ಹಲವು ಆಯಾಮಗಳಲ್ಲಿ ಗಮನವನ್ನು ಹರಿಸುತ್ತೆ. ನಂತರ ಸಮಿತಿಯ ಸದಸ್ಯರು ಚರ್ಚೆ ನಡೆಸಿ ರಹಸ್ಯ ಮತದಾನವನ್ನು ಮಾಡೋ ಮೂಲಕವಾಗಿ ಅಂತಿಮ ವಿಜೇತರನ್ನು ಆಯ್ಕೆಯನ್ನು ಮಾಡ್ತಾರೆ. ಆಯ್ಕೆಯನ್ನು ಸಾಮಾನ್ಯವಾಗಿ ಅಕ್ಟೋಬರ್ನ 2ನೇ ವಾರದಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ಇನ್ನು ಈ ಪ್ರಕ್ರಿಯೆಯು ಪೂರ್ಣವಾಗಿ ರಹಸ್ಯವಾಗಿ ಇಡೋದರ ಜೊತೆಗೆ ದಾಖಲೆಗಳನ್ನು 50 ವರ್ಷದವರೆಗೆ ಬಹಿರಂಗನೆ ಮಾಡೋದಿಲ್ಲ. ಇನ್ನು ಪ್ರಶಸ್ತಿಯನ್ನು ಡಿಸೆಂಬರ್ 10ರಂದು ಓಸ್ಲೋದಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತೆ. ಪ್ರಶಸ್ತಿಯು ವಿಜೇತರಿಗೆ ಪದಕ ಇರುತ್ತೆ, ಅದರಲ್ಲಿ ಪ್ರಶಸ್ತಿ ಪತ್ರ ಇರುತ್ತೆ ಮತ್ತು ನಗದು ಬಹುಮಾನವನ್ನು ಸಹಿತ ಒಳಗೊಂಡಿರುತ್ತೆ. 2024ರಲ್ಲಿ ಈ ಪ್ರಶಸ್ತಿಯ ಮೌಲ್ಯ ಬರೋಬ್ಬರಿ 9,80,00,000 ರೂಪಾಯಿ ಇತ್ತು. ಈ ಶಾಂತಿ ಪ್ರಶಸ್ತಿಯನ್ನು ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ನೀಡಬಹುದಾಗಿದೆ. ಗರಿಷ್ಠ 3 ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಒಂದೇ ಪ್ರಶಸ್ತಿಯನ್ನು ಹಂಚಿಕೊಳ್ಳಬಹುದಾಗಿದೆ. ಪ್ರಶಸ್ತಿ ಪ್ರಕ್ರಿಯೆಯು ಸ್ವತಂತ್ರವಾಗಿ ಮತ್ತು ರಾಜಕೀಯ ಒತ್ತಡಗಳಿಂದ ಮುಕ್ತವಾಗಿರಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಶೇಷವಾಗಿ ವಿನ್ಯಾಸವನ್ನು ಮಾಡಲಾಗಿದೆ. ಆದರೂ ಕೆಲವೊಮ್ಮೆ ಆಯ್ಕೆಗಳು ವಿವಾದಕ್ಕೆ ಕಾರಣ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ 2024ರವರೆಗೆ 141 ಶಾಂತಿ ಪ್ರಶಸ್ತಿಗಳನ್ನು 112 ವ್ಯಕ್ತಿಗಳು ಮತ್ತು 29 ಸಂಸ್ಥೆಗಳಿಗೆ ನೀಡಲಾಗಿದೆ. ಇದರಲ್ಲಿ 19 ಜನ ಮಹಿಳೆಯರು ಸಹಿತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಲವು ವಿವಾದಗಳಿಗೂ ಮತ್ತು ಟೀಕೆಗಳಿಗೂ ಸಹಿತ ಈ ಶಾಂತಿ ನೊಬೆಲ್ ಪ್ರಶಸ್ತಿ ಗುರಿಯಾಗಿದೆ. ಮೊದಲು ವಿವಾದ ಹುಟ್ಟಿಕೊಂಡಿದ್ದು 1973ರಲ್ಲಿ ಹೆನ್ರಿ ಕಿಸಿಂಗರ್ ಆಯ್ಕೆಯ ಸಂದರ್ಭದಲ್ಲಿ ಬಹಳಷ್ಟು ಟೀಕೆಗಳು ಕೇಳಿಬಂದಿದ್ದವು. ನಂತರ 2009ರಲ್ಲಿ ಬರಾಕ್ ಒಬಾಮಾ ಆಯ್ಕೆಯು ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇನ್ನು 2025ರ ಶಾಂತಿ ಪ್ರಶಸ್ತಿಯ ಘೋಷಣೆ ಇನ್ನೂ ಆಗಿಲ್ಲ. ಹಾಗಾಗಿ ಟ್ರಂಪ್ ಈ ಬಾರಿ ಶಾಂತಿ ನೊಬೆಲ್ ಪಡೆಯೋ ತವಕದಲ್ಲಿ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.